ಎಲ್ಲರಿಗೂ ನಮಸ್ಕಾರ. ಇವತ್ತು ಬಸವಣ್ಣನವರು ಬರೆದಿರುವ ದಿ ಟೆಂಪಲ್ ಆ್ಯಂಡ್ ದಿ ಬಾಡಿ ಎಂಬ ವಚನದ ಸಮ್ಮರಿ ನೋಡೋಣ. ಈ ವಚನದಲ್ಲಿ ದೇವರು ಅಂದರೆ ಯಾರು, ದೇವರನ್ನು ಹೇಗೆ ಪೂಜೆ ಮಾಡಬೇಕು, ಶ್ರೀಮಂತರು ಬಡವರು ದೇವರನ್ನು ಹೇಗೆ ನೋಡಬೇಕು ಅನ್ನೋದೆಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದೇನು ಅಂತ ಈಗ ನೋಡೋಣ. ಮುಂಚೆ ಈ ವಚನನ ಕನ್ನಡದಲ್ಲಿ ಕೇಳೋಣ. ಉಳ್ಳವರು ಶಿವಾಲಯ ಮಾಡುವರು, ನಾನೇನನ ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರಕ್ಕಳಿ ಉಂಟು ಜಂಗಮಕ್ಕಲಿವಿಲ್ಲ. ಬಸವಣ್ಣ ಈ ವಚನದಲ್ಲಿ ಶ್ರೀಮಂತರು ಶಿವನಿಗೋಸ್ಕರ ದೇವಾಲಯವನ್ನು ಕಟ್ಟಬಹುದು, ಆದರೆ ಬಡವನಾದ ನಾನು ಏನು ಮಾಡಬಲ್ಲೆ? ಉಳ್ಳವರ ಬಳಿ ಹಣ ಸಂಪತ್ತು ಎಲ್ಲ ಇರುತ್ತೆ, ಅವರು ದೇವಾಲಯವನ್ನು ಕಟ್ಟಬಹುದು. ಯಾಕೆ? ಗರ್ಭಗುಡಿಯ ಒಳಗೆ ಹೋಗಿ ದೇವರನ್ನು ಮುಟ್ಟಿ ಪೂಜೆ ಮಾಡಿ ನಮಸ್ಕಾರ ಮಾಡಬಹುದು. ಆದರೆ ಬಡವನಾದ ನಾನು ದೇವರಿಗೋಸ್ಕರ ಏನು ಮಾಡೋಕ್ಕಾಗಲ್ಲ ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ಅದಕ್ಕೂ ಬಸವಣ್ಣನವರು ಸೊಲ್ಯೂಷನ್ ಕೊಟ್ಟಿದ್ದಾರೆ. ಅದು ಏನು ಅಂದರೆ, ಬಡವರಿಗೆ ತಮ್ಮ ಕಾಲುಗಳೇ ಕಂಬ. ಹೆಂಗೆ ದೇವಸ್ಥಾನದಲ್ಲಿ ಪಿಲ್ಲರ್ಸ್ ಇರುತ್ತಲ್ಲ, ಹಾಗೆ ಬಡವರಿಗೆ ತಮ್ಮ ಕಾಲುಗಳೇ ಪಿಲ್ಲರ್ಸ್ ಅಂತ ಹೇಳ್ತಿದ್ದಾರೆ. ತಮ್ಮ ದೇಹವೇ ದೇವಾಲಯ, ತಮ್ಮ ತಲೆನೇ ಚಿನ್ನದ ಕಳಶ ಅಂತ ಹೇಳ್ತಿದ್ದಾರೆ. ಇಲ್ಲಿ ಬಸವಣ್ಣ ಏನ್ ಹೇಳಕ್ ಬರ್ತಿದಾರಂದ್ರೆ, ದೇವಸ್ಥಾನಕ್ಕೆ ಹೋಗಿನೇ ದೇವರನ್ನು ಪೂಜೆ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಬರೀ ಸಿರಿ ಸಂಪತ್ತು ಹಣ ಇದ್ರೆ ಮಾತ್ರನೇ ದೇವರನ್ನು ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ. ನಮ್ಮ ಮನಸ್ಸಿನಲ್ಲಿ ದೇವರನ್ನು ನೆನೆಸ್ಕೊಂಡು ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿದ್ರೇನೆ ಸಾಕು. ಯಾಕಂದ್ರೆ ನಮ್ಮ ದೇಹವೇ ದೇವಾಲಯ ಅಂತ ಹೇಳ್ತಿದ್ದಾರೆ. ಕಲ್ಲು ಮತ್ತೆ ಇಟ್ಕೆಯಿಂದ ನಿರ್ಮಿಸಲಾದ ದೇವಾಲಯಗಳು ಪ್ರಕೃತಿ ಕೋಪಕ್ಕೋ ಇಲ್ಲ ಟೈಮ್ ಆಗ್ತಾ ನಾಶವಾಗುತ್ತದೆ. ಆದರೆ ಮನುಷ್ಯನಾದ ಚಲಿಸುವ ಮಂದಿರ ಯಾವಾಗ್ಲೂ ಅಂದ್ರೆ ಪೀಳಿಗೆಯಿಂದ ಪೀಳಿಗೆಯವರೆಗೂ ವಾಸಿಸುತ್ತಾರೆ. ಅಂತಹ ದೇವಾಲಯವನ್ನು ನಾವು ನಾಶ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ತುಂಬಾನೇ ಅದ್ಭುತವಾದ ವಚನ ಅಲ್ವಾ? ಇದನ್ನ 12th ಸೆಂಚುರಿಯಲ್ಲೇ ಬಸವಣ್ಣನವರು ಬರೆದಿದ್ದಾರೆ. ಇದು ಎಲ್ಲ ಜನರೇಷನ್ಗೂ ಅಪ್ಲಿಕಬಲ್ ಆಗುತ್ತೆ. ಸೊ ಫೈನಲಿ ನಾವೇನು ಅರ್ಥ ಮಾಡ್ಕೊಬೋದಂದ್ರೆ, ಈ ಜಗತ್ತು ಇರುವವರೆಗೂ ಮನುಷ್ಯನು ಇದ್ದೇ ಇರ್ತಾನೆ, ಮನುಷ್ಯನು ಇರುವವರೆಗೂ ದೇವಾಲಯಗಳು ಇರುತ್ತೆ. ಯಾರ ರೂಪದಲ್ಲಂದ್ರೆ ಮಾನವನ ರೂಪದಲ್ಲಿ. ಮನುಷ್ಯನು ದೇವರನ್ನು ಮನಸ್ಸಿನಲ್ಲಿಟ್ಟು ಪೂಜೆ ಮಾಡಿದ್ರೇನೆ ಸಾಕು, ಆ ದೇವರ ಆಶೀರ್ವಾದ ಸಿಕ್ಕೇ ಸಿಗುತ್ತೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕಾಣಿಕೆ ಕೊಟ್ರೆ ಮಾತ್ರನೇ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಂತ ಏನೂ ಇಲ್ಲ. ನಮ್ಮ ಮನಸ್ಸನ್ನು ಒಳ್ಳೆಯದಾಗಿ ಇಟ್ಕೊಂಡು ಮನಸ್ಸಿನಲ್ಲಿ ದೇವರನ್ನು ನೆನೆಸ್ಕೊಂಡು ಪೂಜೆ ಮಾಡಿದ್ರೇನೆ ಸಾಕು, ಆ ದೇವರ ಆಶೀರ್ವಾದ ನಮ್ಮೆಲ್ಲರಿಗೂ ಸಿಗುತ್ತೆ ಅಂತ ಬಸವಣ್ಣ ಹೇಳ್ತಿದ್ದಾರೆ. ಸೊ ಫೈನಲಿ ಬಸವಣ್ಣನವರು ನಮ್ಮೆಲ್ಲರ ಹತ್ರನೂ ಒಂದು ಪ್ರಶ್ನೆನ ಕೇಳ್ತಿದ್ದಾರೆ. ದೇವ್ರಂದ್ರೆ ಯಾರು? ದೇವರನ್ನು ನೀವು ನೋಡಿದಿರಾ? ಈ ಪ್ರಶ್ನೆಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.